ವಿಸ್ತಾರ ಎಕ್ಸ್‌ಪ್ರೆಸ್‌ಗೆ ಸ್ವಾಗತ. ನಾನು ಮಧುಕರ್ ಶೆಟ್ಟಿ. ಇದೀಗ ಈ ಹೊತ್ತಿನ ವಿಸ್ತಾರ ಎಕ್ಸ್‌ಪ್ರೆಸ್‌ನಲ್ಲಿ ಏನೇನು ಸುದ್ದಿ ಇದೆ ಬನ್ನಿ ಒಂದೊಂದಾಗಿ ನೋಡ್ತಾ ಹೋಗೋಣ. ರಾಮ ಮಂದಿರದಲ್ಲಿ ರಾಮಲಲ್ಲಾನ ಪ್ರತಿಷ್ಠಾಪನೆಗೆ 3 ದಿನಗಳು ಬಾಕಿ ಇರುವಾಗಲೇ ಶ್ರೀರಾಮನ ಪೂರ್ಣ ಪ್ರಮಾಣದ ವಿಗ್ರಹವನ್ನು ಅನಾವರಣ ಮಾಡಲಾಗಿದೆ. ಬಾಲರಾಮನ ಮುಖದಲ್ಲಿ ದಿವ್ಯ ಕಾಂತಿ ತೇಜಸ್ಸು ಹೊಂದಿದ್ದು ದೈವ ರೂಪದಲ್ಲಿ ರಾಮ ಕಂಗೊಳಿಸ್ತಾ ಇದ್ದಾನೆ. ಅರುಣ್ ಯೋಗಿರಾಜ್ ಕೈಯಲ್ಲಿ ಮೂಡಿ ಬಂದಿರೋ ರಾಮನ ವಿಗ್ರಹದ ಫೋಟೋ ಭಕ್ತಿ ಭಾವವನ್ನು ಮೂಡಿಸುವಂತಿದೆ. ಇನ್ನು ರಾಮನ ಕೈಯಲ್ಲಿ ಬಿಲ್ಲು ಬಾಣವಿರುವ ಫೋಟೋವನ್ನು ಟ್ರಸ್ಟ್ ಬಿಡುಗಡೆ ಮಾಡಿದೆ. 51 ಇಂಚಿನ ರಾಮನ ಪೂರ್ಣ ಪ್ರಮಾಣದ ಚಿತ್ರಣವನ್ನ ರಾಮ ಭಕ್ತರು ಕಣ್ತುಂಬಿಕೊಂಡಿದ್ದಾರೆ. ಇನ್ನು ಬಾಲರಾಮನ ಪ್ರಭಾವಳಿಯಲ್ಲಿ ವಿಷ್ಣುವಿನ ದಶಾವತಾರ ಬಿಂಬಿಸುವ ಕೆತ್ತನೆಯಾಗಿದೆ. ಬಾಲರಾಮನ ಶಿರದ ಮೇಲೆ ಈಶ್ವರನ ವಿಗ್ರಹ, ವಾಮನ, ವರಾಹ, ನರಸಿಂಹ, ಹನುಮಂತ, ಗರುಡ ಸೇರಿ ದೇವಾನುದೇವತೆಗಳ ಮೂರ್ತಿಯನ್ನು ಕೆತ್ತಲಾಗಿದೆ. ಮೈಸೂರಿನ ಅರುಣ್ ಯೋಗಿರಾಜ್ರಿಂದ ಮೂಡಿ ಬಂದಿರುವ ಮೂರ್ತಿ ರಾಮನ ಕೈಯಲ್ಲಿ ಬಿಲ್ಲು ಬಾಣಗಳನ್ನು ಹಿಡಿದಿರುವ ಭಂಗಿಯನ್ನ ಕೆತ್ತಲಾಗಿದೆ. ಆದರೆ ಮೂರ್ತಿಯಲ್ಲಿ ಬಿಲ್ಲು ಬಾಣಗಳನ್ನು ಕೆತ್ತನೆ ಮಾಡಲಾಗಿಲ್ಲ. ರಾಮ ಮಂದಿರ ಉದ್ಘಾಟನೆಗೆ ಆಹ್ವಾನ ಪತ್ರಿಕೆಯಲ್ಲಿ ಪ್ರಕಟವಾದ ಲೋಗೋ ಕಲಬುರಗಿಯದ್ದಾಗಿದ್ದು ಕರುನಾಡಿಗೆ ಮತ್ತೊಂದು ಹೆಮ್ಮೆಯ ಸಂಗತಿಯಾಗಿದೆ. ರಾಮ ಮಂದಿರ ಲೋಕಾರ್ಪಣೆ ಆಮಂತ್ರಣ ಪತ್ರಕ್ಕೆ ದೇಶದ ವಿವಿಧ ಕಲಾವಿದರು ಸಾವಿರಾರು ರಾಮದೇವರ ಲೋಗೋವನ್ನು ಕಳುಹಿಸಲಾಗಿತ್ತು. ಆದರೆ ಕಲಬುರಗಿಯ ಕಲಾವಿದ ರಮೇಶ್ ತಿಪ್ಪನೂರ್ ಅವರ ಲೋಗೋವನ್ನು ಟ್ರಸ್ಟ್ ಫೈನಲ್ ಮಾಡಿದೆ. ಈ ಲೋಗೋವನ್ನು ವಿಎಚ್ಪಿ ಮುಖಂಡ ಗೋಪಾಲ್ ಮೂಲಕ ಟ್ರಸ್ಟ್ಗೆ ತಲುಪಿಸಲಾಗಿತ್ತು. ಅಯೋಧ್ಯೆಯಲ್ಲಿ ರಾಮ ಮಂದಿರ ಲೋಕಾರ್ಪಣೆಗೆ ಕ್ಷಣಗಣನೆ ಶುರುವಾಗಿದ್ದು ಅಯೋಧ್ಯೆಯತ್ತ ಲಕ್ಷಾಂತರ ಮಂದಿ ಭಕ್ತರು ಆಗಮಿಸ್ತಾ ಇದ್ದಾರೆ. ಲತಾ ಮಂಗೇಶ್ಕರ್ ಚೌಕದ ಬಳಿ ಸೆಲ್ಫಿ ಪಾಯಿಂಟ್ಗಳು, ಪೋಸ್ಟರ್ಗಳು, ಬ್ಯಾನರ್ಸ್ಗಳು ಭಕ್ತರನ್ನ ಆಕರ್ಷಣೆ ಮಾಡ್ತಾ ಇದೆ. ಇನ್ನು ಅಯೋಧ್ಯೆಯ ಪ್ರಮುಖ ಬೀದಿಗಳನ್ನು ತಳಿರು ತೋರಣಗಳಿಂದ ಸಿಂಗಾರಿಸಲಾಗಿದೆ. ಇನ್ನು ಅಯೋಧ್ಯೆಗೆ ಬರುವ ಭಕ್ತರಿಗೆ ಉಚಿತವಾಗಿ ಚಹಾ ವಿತರಿಸಲು ವಿಶ್ವ ಹಿಂದೂ ಪರಿಷತ್ ಸದಸ್ಯರು ಟೀ ಸ್ಟಾಲ್ ಅನ್ನ ತೆರೆದಿದ್ದಾರೆ. ಅಯೋಧ್ಯೆಯಲ್ಲಿ ರಾಮಲಲ್ಲಾ ಪ್ರಾಣ ಪ್ರತಿಷ್ಠೆಗೆ 3 ದಿನ ಬಾಕಿ ಇದ್ದು ಸಕಲ ಸಿದ್ಧತೆಗಳು ಕೂಡ ಭರದಿಂದ ಸಾಗಿದೆ. ವಾರಣಾಸಿಯಿಂದ ಅಯೋಧ್ಯೆಗೆ ವಿಶೇಷ ಪಿಎಸ್ಸಿ ಪೊಲೀಸ್ ಬ್ಯಾಂಡ್ ಆಗಮಿಸಿದ್ದು ಜನವರಿ 22ರಂದು ಪ್ರಾಣ ಪ್ರತಿಷ್ಠಾಪನಾ ಸಮಾರಂಭದ ಮೊದಲು ಲತಾ ಮಂಗೇಶ್ಕರ್ ಚೌಕ್ನಲ್ಲಿ ಬ್ಯಾಂಡ್ ನುಡಿಸಲಿದ್ದಾರೆ. ದೇವಭೂಮಿ ಅಯೋಧ್ಯೆಯಲ್ಲಿ ಪ್ರಭು ಶ್ರೀರಾಮಚಂದ್ರನ ನಾಮ ಜಪ ಮೊಳಗಿದೆ. ಜನವರಿ 22ರಂದು ನಡೆಯುವ ಭವ್ಯವಾದ ಪ್ರಾಣ ಪ್ರತಿಷ್ಠಾ ಸಮಾರಂಭಕ್ಕೆ ಉತ್ತರ ಪ್ರದೇಶದಲ್ಲಿ ಸಂತ ಬದ್ರಿ ಎಂಬವರು ತನ್ನ ಜಡೆಯನ್ನು ಬಳಸಿ ಭಗವಾನ್ ರಾಮನ ರಥವನ್ನು ಎಳೆಯುತ್ತಾ ಅಯೋಧ್ಯೆಯತ್ತ ಸಾಗಿದ್ದಾರೆ. ದಾಮೋಹ್ನಿಂದ ಅಯೋಧ್ಯೆಗೆ 566 ಕಿಲೋಮೀಟರ್ ಇದ್ದು ಸದ್ಯ ರಾಯ್ಬರೇಲಿ ತಲುಪಿದ್ದಾರೆ. ಅಯೋಧ್ಯೆಯ ರಾಮಲಲ್ಲಾ ಪ್ರತಿಷ್ಠಾಪನೆ ಕಾರ್ಯಕ್ರಮಕ್ಕೆ ಅನೇಕ ರಾಜಕಾರಣಿಗಳು, ಉದ್ಯಮಿಗಳು ಹಾಗೂ ಸಿನಿಮಾ ನಟ ನಟಿಯರನ್ನ ಆಹ್ವಾನ ಮಾಡಲಾಗಿದೆ. ಈ ನಡುವೆ ಸಲ್ಮಾನ್ ಖಾನ್, ಶಾರುಖ್ ಖಾನ್, ಅಮೀರ್ ಖಾನ್ಗೆ ಪ್ರಾಣ ಪ್ರತಿಷ್ಠಾಪನೆಗೆ ಆಹ್ವಾನಿಸಲಿಲ್ಲ ಅಂತ ಮೂಲಗಳು ತಿಳಿಸಿದೆ. ಅಷ್ಟೇ ಅಲ್ಲದೆ ಅನೇಕ ಸೆಲೆಬ್ರಿಟಿಗಳಿಗೂ ಕೂಡ ಇನ್ನೂ ಆಹ್ವಾನ ಪತ್ರಿಕೆ ತಲುಪಿಲ್ಲ. ಇದರಿಂದ ಅಭಿಮಾನಿಗಳಿಗೆ ಬೇಸರ ಉಂಟಾಗಿದೆ. ಜನವರಿ 22ರಂದು ಇಡೀ ದೇಶವೇ ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆಗೆ ಕಾತುರದಿಂದ ಕಾಯ್ತಾ ಇದೆ. ದಿನದಿಂದ ದಿನಕ್ಕೆ ಅಯೋಧ್ಯೆ ರಾಮ ಮಂದಿರ ಕಂಗೊಳಿಸ್ತಾ ಇದೆ. ಇನ್ನು ಶ್ರೀರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನಾ ಸಮಾರಂಭಕ್ಕಾಗಿ ಬ್ರಹ್ಮದೇವ ಶ್ರೀ ದೇವಾ ಹನ್ಸ್ ಬಾಬಾ ನ್ಯಾಸ್ ಟ್ರಸ್ಟ್ನಿಂದ ಭಕ್ತಾದಿಗಳಿಗೆ ಲಡ್ಡುಗಳನ್ನು ಸಿದ್ಧಪಡಿಸಲಾಗಿದೆ. ಮತ್ತೊಂದೆಡೆ ರಾಮ ಮಂದಿರ ಉದ್ಘಾಟನಾ ಸಮಾರಂಭದ ದಿನದಂದು ದೀಪಗಳನ್ನು ಬೆಳಗೋದಕ್ಕೆ ಜೋಧ್ಪುರದಲ್ಲಿ ನಗರ ನಿಗಮದಿಂದ ಮನೆಗಳಿಗೆ 5 ಲಕ್ಷ ದೀಪಗಳನ್ನು ವಿತರಣೆ ಮಾಡಲಾಗಿದೆ. ದೇಶಾದ್ಯಂತ ರಾಮೋತ್ಸವ ಸಂಭ್ರಮ ಮನೆ ಮಾಡಿದ್ದು ಎಲ್ಲೆಲ್ಲೂ ರಾಮನ ಜಪ ಮೊಳಗ್ತಾ ಇದೆ. ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆ ಹಿನ್ನೆಲೆಯಲ್ಲಿ ಜನವರಿ 22ರಂದು ಕೇಂದ್ರ ಸರ್ಕಾರಿ ನೌಕರರಿಗೆ ಹಾಗೂ ಕೇಂದ್ರದ ಶಿಕ್ಷಣ ಸಂಸ್ಥೆಗಳಿಗೂ ಅರ್ಧ ದಿನ ರಜೆಯನ್ನು ಘೋಷಣೆ ಮಾಡಲಾಗಿದೆ. ಇತ್ತ ಅಸ್ಸಾಂ ಸರ್ಕಾರದಿಂದಲೂ ತನ್ನ ಸಿಬ್ಬಂದಿಗೆ ಅರ್ಧ ದಿನ ರಜೆಯನ್ನು ಘೋಷಿಸಿ ಆದೇಶ ನೀಡಲಾಗಿದೆ. ಅಲ್ಲದೆ ಕರ್ನಾಟಕದ ಖಾಸಗಿ ಶಾಲೆಗಳಲ್ಲಿ ಜನವರಿ 22ರಂದು ರಾಮ ಮಂದಿರ ಲೋಕಾರ್ಪಣೆಯನ್ನು ನೇರ ಪ್ರಸಾರ ಮಾಡುವಂತೆ ಸೂಚನೆ ನೀಡಲಾಗಿದೆ. ನಾನು ಸಂತರ ಮಾರ್ಗದರ್ಶನದಲ್ಲಿ ಕಳೆದ 11 ದಿನಗಳಿಂದ ಕಠಿಣ ವ್ರತದಲ್ಲಿದ್ದೀನಿ ಅಂತ ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಮಹಾರಾಷ್ಟ್ರದ ಸೊಲ್ಲಾಪುರದಲ್ಲಿ ಮಾತನಾಡಿದ ಮೋದಿ, ಅಯೋಧ್ಯೆ ಲೋಕಾರ್ಪಣೆ ಅಂಗವಾಗಿ ನಾಸಿಕ್ನ ಪಂಚವಟಿಯಿಂದಲೇ ವ್ರತವನ್ನು ಆರಂಭಿಸಿದ್ದೇನೆ. ಇದೇ ವೇಳೆ ಜನವರಿ 22ರಂದು ರಾಮ ಮಂದಿರ ಲೋಕಾರ್ಪಣೆಯಂದು ಮನೆ ಮನೆಗಳಲ್ಲಿ ದೀಪ ಬೆಳಗಿಸಿ ಅಂತ ಪ್ರಧಾನಿ ಮೋದಿ ಕರೆ ನೀಡಿದ್ದಾರೆ. दशकों पुरानी पीड़ा अब दूर होने जा रही है. राम मंदिर में प्राण प्रतिष्ठा से पहले कुछ संतों के मार्गदर्शन में मैं अपने यम नियमों में व्यस्त हूं और उसका मैं बड़ी कठोरता से पालन भी करता हूं और आप सबके आशीर्वाद से
इन 11 दिनों में मैं वो साधना कर पाऊं ताकि मेरी कोई कमी न रह जाए और इस पवित्र कार्य को करने का मुझे जो अवसर मिला है, साक्षी भाव से ಪ್ರಧಾನಿ ಮೋದಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಸಮೀಪದ ಬೋಯಿಂಗ್ ಇಂಡಿಯಾ ಇಂಜಿನಿಯರಿಂಗ್ ಮತ್ತು ಟೆಕ್ನಾಲಜಿ ಕ್ಯಾಂಪಸ್ಗೆ ಆಗಮಿಸಿ ಲೋಕಾರ್ಪಣೆ ಮಾಡಿದ್ದಾರೆ. ಬೋಯಿಂಗ್ ಸುಕನ್ಯಾ ಕಾರ್ಯಕ್ರಮಕ್ಕೂ ಕೂಡ ಇದೇ ಸಂದರ್ಭದಲ್ಲಿ ಪ್ರಧಾನಿ ಚಾಲನೆ ಕೊಟ್ಟರು. ಇನ್ನು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಮೋದಿ, ಮೇಕ್ ಇನ್ ಇಂಡಿಯಾ ಸಂಕಲ್ಪ ನಿಜ ಮಾಡಬೇಕಾಗಿದೆ. ಅಮೆರಿಕ ಬಳಿಕ ಭಾರತಕ್ಕೆ ಬೋಯಿಂಗ್ನ 2ನೇ ಘಟಕ ಸಿಕ್ಕಿದೆ. ಭಾರತದ ಪ್ರತಿಭೆಯನ್ನ ಇಡೀ ಜಗತ್ತಿಗೆ ತೋರಿಸಬೇಕಿದೆ. ಕರ್ನಾಟಕಕ್ಕೆ ಏಷ್ಯಾದ ದೊಡ್ಡ ಹೆಲಿಕಾಪ್ಟರ್ ತಯಾರಿಕಾ ಘಟಕದ ಜೊತೆಗೆ ಗ್ಲೋಬಲ್ ಟೆಕ್ನಾಲಜಿ ಸೆಂಟರ್ ಕೂಡ ಸಿಕ್ತಿದೆ. ಕರ್ನಾಟಕ ಜನತೆಯ ಪಾಲಿಗೆ ಇವತ್ತು ಶುಭ ದಿನ ಅಂತ ಮೋದಿ ಶ್ಲಾಘಿಸಿದ್ದಾರೆ. ಬೋಯಿಂಗ್ ಕಾರ್ಯಕ್ರಮದ ವೇದಿಕೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಟಾಂಗ್ ಕೊಟ್ಟಿದ್ದಾರೆ. ಮೇಕ್ ಇನ್ ಇಂಡಿಯಾ ಪ್ರಸ್ತಾಪಿಸುತ್ತಲೇ ಭಾರತದಲ್ಲಿ ಸ್ಥಿರ ಸರ್ಕಾರ ಇದೆ ಅಂತ ನಮೋ ಹೇಳಿದಾಗ ಪ್ರೇಕ್ಷಕರು ಮೋದಿ ಮೋದಿ ಅಂತ ಘೋಷಣೆ ಕೂಗಿದ್ರು. ಇದರಿಂದ ಉತ್ತೇಜಿತರಾದ ಪ್ರಧಾನಿ ಸಿದ್ದರಾಮಯ್ಯ ಅವರತ್ತ ತಿರುಗಿದ್ರು. ಮುಖ್ಯಮಂತ್ರಿಜಿ ಇದೆಲ್ಲ ಆಗ್ತಾ ಇರುತ್ತೆ ಅಂತ ನಗುತ್ತಲೇ ಹೇಳಿದ್ದಾರೆ. ಮೋದಿ ಮಾತು ಕೇಳಿಸಿಕೊಂಡ ಸಿದ್ದರಾಮಯ್ಯನವರು ಕೂಡ ನಕ್ಕು ತಲೆ ಬಗ್ಗಿಸಿದ್ರು. भारत में एक स्टेबल सरकार है. भारत में मेक इन इंडिया मुख्यमंत्री जी ऐसा होता रहता है. मुख्यमंत्री जी ऐसा होता रहता है. ಸಿಎಂ ಸಿದ್ದರಾಮಯ್ಯ ವಿರುದ್ಧದ ಕ್ರಿಮಿನಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ನೀಡಿದ ಮಧ್ಯಂತರ ತಡೆಯಾಜ್ಞೆ ಮುಂದುವರಿಕೆ ಆಗಿದೆ. 2022ರಲ್ಲಿ ಗುತ್ತಿಗೆದಾರ ಸಂತೋಷ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಎಸ್ ಈಶ್ವರಪ್ಪ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಪ್ರತಿಭಟನೆ ನಡೆಸಿದ್ರಿಂದ ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿತ್ತು. ಇದನ್ನು ಪ್ರಶ್ನಿಸಿ ಸಿದ್ದರಾಮಯ್ಯ ಹೈಕೋರ್ಟ್ ಮೆಟ್ಟಿಲೇರಿದ್ರು. ಇದೀಗ ಮಧ್ಯಂತರ ತಡೆಯಾಜ್ಞೆಯನ್ನ 2 ವಾರಗಳ ಕಾಲ ವಿಸ್ತರಿಸಲಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಗೃಹ ಕಚೇರಿ ಕೃಷ್ಣಾದಲ್ಲಿ ಬೆಂಗಳೂರು ಅಂತಾರಾಷ್ಟ್ರೀಯ ಚಿತ್ರೋತ್ಸವ ಲಾಂಛನ ಬಿಡುಗಡೆ ಮಾಡಿದ್ರು. ಲಾಂಛನ ಬಿಡುಗಡೆ ಕಾರ್ಯಕ್ರಮದಲ್ಲಿ ಚಿತ್ರೋತ್ಸವದ ಕಲಾತ್ಮಕ ನಿರ್ದೇಶಕ ವಿದ್ಯಾಶಂಕರ್, ಸಮಾಜ ಕಲ್ಯಾಣ ಸಚಿವ ಎಚ್.ಸಿ. ಮಹದೇವಪ್ಪ, ಉನ್ನತ ಶಿಕ್ಷಣ ಸಚಿವ ಎಂ.ಸಿ. ಸುಧಾಕರ್, ಪ್ರಾಥಮಿಕ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಸೇರಿದಂತೆ ಇತರೆ ಗಣ್ಯರು ಭಾಗಿಯಾಗಿದ್ದರು. ಅಯೋಧ್ಯೆ ರಾಮ ಟೂರಿಂಗ್ ಟಾಕೀಸ್ ಗೊಂಬೆಯಂತೆ ಎನ್ನುವ ತಮ್ಮ ಹೇಳಿಕೆಯನ್ನ ಸಚಿವ ಕೆಎನ್ ರಾಜಣ್ಣ ಸಮರ್ಥನೆ ಮಾಡಿಕೊಂಡಿದ್ದಾರೆ. ತುಮಕೂರಿನಲ್ಲಿ ಮಾತನಾಡಿದ ರಾಜಣ್ಣ, ನನ್ನ ಹೇಳಿಕೆಯಿಂದ ಹಿಂದೆ ಸರಿಯೋ ಪ್ರಶ್ನೆಯೇ ಇಲ್ಲ. ಬೊಂಬೆಯಲ್ಲಿ ದೈವತ್ವ ಇರೋದಿಲ್ವಾ? ಬೊಂಬೆ ಅನ್ನೋ ಕಾರಣಕ್ಕೆ ತಿರಸ್ಕಾರದಿಂದ ಮಾತಾಡ್ತಿದ್ದಾರೆ. ಅಯೋಧ್ಯೆಯಲ್ಲಿ ಟೂರಿಂಗ್ ಟಾಕೀಸ್ ರೀತಿಯಲ್ಲಿ ಮೂರ್ತಿಯನ್ನ ಇಟ್ಟಿದ್ರು ಅಂದಿದ್ದಾರೆ. ಅಲ್ಲದೆ ಬಿಜೆಪಿ ನಾಯಕರು ನನ್ನನ್ನ ರಾವಣನಿಗೆ ಹೋಲಿಸಿದ್ದಾರೆ. ರಾವಣ ಅಂತ ಅನಿಸಿಕೊಳ್ಳೋದಕ್ಕೆ ನಾನು ಸಿದ್ಧ ಇದ್ದೀನಿ. ರಾವಣನಂಥ ದೈವ ಭಕ್ತ ಯಾರೂ ಇರಲಿಲ್ಲ. ಬಿಜೆಪಿ ನಾಯಕರೆಲ್ಲರೂ ಕೂಡ ಡೋಂಗಿ ದೈವ ಭಕ್ತರು. ನಾನು ರಾಮ ಮತ್ತು ರಾವಣ ಇಬ್ಬರ ಪರವೂ ಇದ್ದೀನಿ ಅಂತ ರಾಜಣ್ಣ ಹೇಳಿದ್ದಾರೆ. ರಾವಣ ಅಂತ ನಾನು ಅನಿಸ್ಕೊಳ್ಳೋಕೆ ನಾನು ಸಿದ್ಧ ಇದ್ದೀನಿ. ಅವನಂತ ದೈವ ಭಕ್ತ ಯಾರು ಇರ್ಲಿಲ್ಲ. ಇವರೆಲ್ಲ ಢೋಂಗಿ ದೈವ ಭಕ್ತರು ಇವರೆಲ್ಲ, ಗೊತ್ತಾ? ಸದಾ ಕಾಲ ನಾನು ಯಾವೆಲ್ಲ ಹೇಳಿಕೆ ಹೇಳಿದ್ದೀನಿ, ಹೇಳಿಕೆಗೆ ನಾನು ಭದ್ರಾಗೆ ಇದ್ದೀನಿ. ಯಾವ ಹೇಳಿಕೆಯಿಂದ ಹಿಂದೆ ಹೋಗುವಂತ ಪರಿಸ್ಥಿತಿ ಇಲ್ಲ. ನನಗೆ ರಾವಣನ್ ಅಯೋಧ್ಯೆ ರಾಮ ಟೂರಿಂಗ್ ಟಾಕೀಸ್ ಗೊಂಬೆಯಂತೆ ಎನ್ನುವ ಸಚಿವ ರಾಜಣ್ಣನ ಹೇಳಿಕೆಗೆ ಬಿಜೆಪಿ ನಾಯಕ ಸಿಟಿ ರವಿ ಕಿಡಿಕಾರಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಸಿಟಿ ರವಿ, ರಾಜಣ್ಣನವರಿಗೆ ಭಕ್ತಿ ಇದ್ದರೆ ರಾಮ ಕಾಣ್ತಾರೆ, ಭಕ್ತಿ ಇರಬೇಕು ಅಷ್ಟೇ. ರಾಜಣ್ಣನವರಿಗೆ ಕಾಂಗ್ರೆಸ್ಗೆ ಹಿಂದೂ ಧರ್ಮವನ್ನು ಒಡೆಯುವ ಹುಚ್ಚು ಹಿಡಿದಿದೆ. ಆ ಹುಚ್ಚು ಹೇಗೆ ಬಿಡಿಸಬೇಕು ಅಂತ ಜನರಿಗೆ ಗೊತ್ತಿದೆ. ನಿಮ್ಮ ವೋಟ್ ಬ್ಯಾಂಕ್ ಹುಚ್ಚನ್ನ ಜನರೇ ಬಿಡಿಸ್ತಾರೆ ಅಂತ ರಾಜಣ್ಣ ವಿರುದ್ಧ ಸಿಟಿ ರವಿ ಕಿಡಿಕಾರಿದ್ದಾರೆ. ರಾಜಣ್ಣ ಅವರು ಪ್ರಭು ಶ್ರೀರಾಮಚಂದ್ರನ್ ಬಗ್ಗೆ ಮಾತಾಡ್ತಾ ಹೇಳ್ತಾರೆ, ಗೊಂಬೆ ತರ ಕಾಣ್ತಿತ್ತು ಅಂತ ಹೇಳಿ. ಭಕ್ತಿ ಇದ್ರೆ ಕಲ್ಲಲ್ಲೂ ರಾಮ ಕಾಣ್ತಾನೆ. ಭಕ್ತಿ ಇಲ್ದಲೆ ಹೆಂಗೆಂಗೋ ಹೋದ್ರೆ ಅವ್ರಿಗೆ ಹೆಂಗೆಂಗೋ ಕಾಣ್ತಾನೆ ರಾಮ. ಇನ್ನು ಸಚಿವ ಕೆಎನ್ ರಾಜಣ್ಣ ವಿರುದ್ಧ ಕೆಎಸ್ ಈಶ್ವರಪ್ಪ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಶಿವಮೊಗ್ಗದಲ್ಲಿ ಮಾತನಾಡಿದ ಈಶ್ವರಪ್ಪ, ಕೆಎನ್ ರಾಜಣ್ಣನವರಲ್ಲಿ ಟಿಪ್ಪು ರಕ್ತ ಹರಿತಾ ಇದೆ, ಹಾಗಾಗಿ ಶ್ರೀರಾಮನ ವಿರುದ್ಧ ಹೇಳಿಕೆಯನ್ನ ನೀಡ್ತಾ ಇದ್ದಾರೆ. ಆದ್ರೆ ರಾಮನ ಹೆಸರಲ್ಲಿ ರಾಜಕೀಯ ಮಾಡೋದು ಬೇಡ, ನಾವು ಟೀಕೆ ಮಾಡಿ ಸಣ್ಣವರಾಗೋದು ಬೇಡ ಅಂತ ಈಶ್ವರಪ್ಪ ವಾಗ್ದಾಳಿಯನ್ನ ನಡೆಸಿದ್ದಾರೆ. ನಮ್ಮ ದೇಶದಲ್ಲಿರುವಂಥ ಬಹಳ ಜನಗಳಿಗೆ ಬೈಯಲ್ಲಿ ರಕ್ತ, ಟಿಪ್ಪು ರಕ್ತ ಹರಿತಾ ಇದೆ. ಅವ್ರು ರಾಮ ಬೇಡ, ಅವರಿಗೆ ರಾಜಣ್ಣ ಇನ್ನೊಂದು ಹೇಳಿಕೆ ಕೊಟ್ಟರು. ಏನು ಹೇಳಿಕೆ ಕೊಟ್ಟರು?
ಅಯೋಧ್ಯೆಯ ರಾಮ ಮಂದಿರಲ್ಲಿ ಇರೋದು 2 ಗೊಂಬೆ ಅಂತ. ತುಂಬಾ ನೋವಾಯ್ತು ನನಗೆ. ಅಲ್ಲಿ ಉತ್ತರ ಪ್ರದೇಶದ ಅಯೋಧ್ಯೆಯ ರಾಮ ಮಂದಿರ ಸ್ವಾಭಿಮಾನದ ಸಂಕೇತ ಅಂತ ಸಂಸದ ನಳಿನ್ ಕುಮಾರ್ ಕಟೀಲ್ ಹೇಳಿದ್ದಾರೆ. ಮಂಗಳೂರಿನಲ್ಲಿ ಮಾತನಾಡಿದ ಕಟೀಲ್, ಗುಲಾಮಗಿರಿಯ ಸಂಕೇತ ಕಟ್ಟಡ ನಾಶ ಆಗಿದೆ, ನ್ಯಾಯಾಲಯದ ಆದೇಶದಂತೆ ಮಂದಿರ ನಿರ್ಮಾಣ ಆಗಿದೆ. ಶ್ರೀರಾಮ ಕೇವಲ ಹಿಂದೂಗಳ ಭಾವನೆಯಲ್ಲ, ದೇಶ ಹಾಗೂ ಜಗತ್ತಿನ ಎಲ್ಲಾ ಜನರ ಭಾವನೆ ಅಂತ ಹೇಳಿದ್ದಾರೆ. ಅಲ್ಲದೆ ಕಾಂಗ್ರೆಸ್ ರಾಮನ ಅಸ್ತಿತ್ವದ ಪ್ರಶ್ನೆಯನ್ನ ಮಾಡಿತ್ತು. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಕೂಡ ಟೀಕೆಯನ್ನ ಮಾಡಿದ್ದಾರೆ. ಅಲ್ಲದೆ ಸಚಿವ ರಾಜಣ್ಣ ಹೇಳಿಕೆಯನ್ನ ಖಂಡಿಸ್ತೀನಿ ಅಂತ ಕಟೀಲ್ ಕಿಡಿಕಾರಿದ್ದಾರೆ. ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿ ಜನವರಿ 22ರಂದು ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆ ಹಿನ್ನೆಲೆಯಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮಾಂಸ ಮದ್ಯ ಮಾರಾಟ ನಿಷೇಧಿಸುವಂತೆ ರಾಜ್ಯ ಸರ್ಕಾರಕ್ಕೆ ಶ್ರೀರಾಮ ಸೇನೆ ಸಂಘಟನೆ ಮನವಿ ಮಾಡಿದೆ. ಬೆಂಗಳೂರು ನಗರ ಡಿಸಿ ಮೂಲಕ ಶ್ರೀರಾಮ ಸೇನೆ ಕಾರ್ಯಕರ್ತರು ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಮಾಡಿದ್ದಾರೆ. ಬಿಜೆಪಿ ಶಾಸಕ ರಮೇಶ್ ಜಾರಕಿಹೊಳಿಗೆ ಮತ್ತೊಮ್ಮೆ ಸಂಕಷ್ಟ ಎದುರಾಗಿದೆ. ಬೆಳಗಾವಿ ಜಿಲ್ಲೆಯ ಗೋಕಾಕ್ನಲ್ಲಿರುವ ಸೌಭಾಗ್ಯ ಲಕ್ಷ್ಮಿ ಶುಗರ್ಸ್ ಲೋನ್ ಕೇಸನ್ನು ಸಿಐಡಿ ತನಿಖೆಗೆ ವಹಿಸಿ ರಾಜ್ಯ ಸರ್ಕಾರದಿಂದ ಆದೇಶ ಹೊರಡಿಸಲಾಗಿದೆ. 2013ರಿಂದ 17ರವರೆಗೆ ಕಾರ್ಖಾನೆ ಸ್ಥಾಪನೆ, ವಿಸ್ತರಣೆ, ನಿರ್ವಹಣೆಗಾಗಿ ಚಾಮರಾಜಪೇಟೆ ಅಪೆಕ್ಸ್ ಬ್ಯಾಂಕ್ನಿಂದ ಸಾಲವನ್ನು ಪಡೆಯಲಾಗಿತ್ತು. 2023ರ ವೇಳೆಗೆ 439 ಕೋಟಿ 7 ಲಕ್ಷ ಸಾಲದ ಮೊತ್ತ ಬಾಕಿ ಇದೆ. ಬ್ಯಾಂಕ್ಗೆ ಸಾಲ ಮರುಪಾವತಿಸದೆ ಮೋಸ ಮಾಡುವ ಉದ್ದೇಶದಿಂದ ಮಾಹಿತಿಯನ್ನ ನೀಡದೆ ಆಡಳಿತ ಮಂಡಳಿಯಿಂದ ಹೊರಬಂದಿದ್ದಾರೆ. ಬ್ಯಾಂಕ್ನವರಿಗೆ ನಂಬಿಕೆ ದ್ರೋಹ ಮಾಡಿದ್ದಾರೆ ಅಂತ ಆರೋಪದಡಿ ವಿವಿಪುರಂ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಕೇಸ್ನಲ್ಲಿ ಪ್ರಮುಖ ಆರೋಪಿಯಾಗಿರುವ ರಮೇಶ್ ಜಾರಕಿಹೊಳಿ ಕಾರ್ಖಾನೆಯ 2 ಪದಾಧಿಕಾರಿಗಳ ವಿರುದ್ಧವೂ ಎಫ್ಐಆರ್ ದಾಖಲಾಗಿದೆ. ಬೆಂಗಳೂರು ಹೊರವಲಯದ ಪೀಣ್ಯ ಫ್ಲೈಓವರ್ನಲ್ಲಿ ವಾಹನ ಸಂಚಾರ ಪುನರಾರಂಭ ಆಗಿದೆ. ಕಳೆದ 3 ದಿನಗಳಿಂದ ಬಂದ್ ಆಗಿದ್ದ ಫ್ಲೈಓವರ್ನಲ್ಲಿ ವಾಹನ ಸಂಚಾರ ಆರಂಭ ಆಗಿದೆ. ಭಾರೀ ಸಾಮರ್ಥ್ಯದ ವಾಹನ ಸಂಚಾರ ಪರೀಕ್ಷೆಯ ಸಲುವಾಗಿ ಬುಧವಾರದಂದು 30 ಟನ್ ತೂಕದ 16 ಟ್ರಕ್ಗಳನ್ನು ಫ್ಲೈಓವರ್ ಮೇಲೆ ನಿಲ್ಲಿಸಿ ಲೋಡ್ ಟೆಸ್ಟಿಂಗ್, ವಯಾಡಕ್ಟ್ ಸಮಗ್ರತೆಯನ್ನ ಪರಿಶೀಲನೆ ನಡೆಸಲಾಗಿತ್ತು. ಫ್ಲೈಓವರ್ ಪರೀಕ್ಷೆಗಾಗಿ ವಾಹನ ಸಂಚಾರ ನಿಲ್ಲಿಸಿದ್ರಿಂದ ಕಂಗೆಟ್ಟಿದ್ದ ವಾಹನ ಸವಾರರಿಗೆ ಸಂಚಾರ ಪುನರಾರಂಭ ಆಗಿರೋದು ರಿಲೀಫ್ ಆಗಿದೆ. ಕೆರೆ ಉಳಿಸಲು ಹೋರಾಡಿದ ವೃದ್ಧರಿಗೆ ಪೊಲೀಸರಿಂದ ಧಮಕಿ ಹಾಕಿದ್ದಾರೆ ಎನ್ನುವ ಆರೋಪ ಕೇಳಿಬಂದಿದೆ. ಬೆಂಗಳೂರಿನ ನೆಲಮಂಗಲದ ತಿಪ್ಪೇನಹಳ್ಳಿ ನಿವಾಸಿ ಕೆರೆ ರಾಜಣ್ಣನವರಿಗೆ ಇನ್ಸ್ಪೆಕ್ಟರ್ ಮುರಳೀಧರ್ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಅಂತ ಆರೋಪಿಸಲಾಗಿದೆ. 15 ವರ್ಷಗಳಿಂದ ಮಾಧವಾರ ಕೆರೆಯ ವಿಚಾರದಲ್ಲಿ ಕೆರೆ ರಾಮಣ್ಣ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಇನ್ನು ಇನ್ಸ್ಪೆಕ್ಟರ್ ಮುರಳೀಧರ್ ಧಮಕಿ ಹಾಕಿರುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ವೈದ್ಯರ ಮನೆಯಲ್ಲಿ 45 ಲಕ್ಷ ಮೌಲ್ಯದ ಚಿನ್ನಾಭರಣ ಕಳ್ಳತನ ಮಾಡಲಾಗಿದೆ. ಮಂಡ್ಯ ಜಿಲ್ಲೆಯ ಮದ್ದೂರಿನ ಕೆಎಚ್ ನಗರದ ತೈಲೂರು ನಿವಾಸಿ ಡಾಕ್ಟರ್ ಟಿ ಚಂದ್ರ ಎಂಬವರ ಮನೆಯಲ್ಲಿ ಕಳ್ಳತನ ಮಾಡಲಾಗಿದೆ. 14 ಚಿನ್ನದ ಬಳೆ, 4 ಜೊತೆ ಡೈಮಂಡ್ ಓಲೆ, 2 ಕರಿಮಣಿ ಸರ, 5 ಚಿನ್ನದ ಸರ, 3 ವೇಟ್, 3 ಚಿನ್ನದ ಪೆಂಡೆಂಟ್, 3 ಚಿನ್ನದ ಸರ ಸೇರಿ ತೈಲೂರಮ್ಮ ದೇವಸ್ಥಾನಕ್ಕೆ ಸೇರಿದ 8 ಲಕ್ಷ ಹಣವನ್ನು ಕಳ್ಳರು ಎಗರಿಸಿ ಪರಾರಿಯಾಗಿದ್ದಾರೆ. ಸ್ಥಳಕ್ಕೆ ಮದ್ದೂರು ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ನೇತೃತ್ವದ ಭಾರತ್ ಜೋಡೋ ನ್ಯಾಯ್ ಯಾತ್ರೆಯ 6ನೇ ದಿನ ಅಸ್ಸಾಂನ ಮಜುಲಿ ತಲುಪಿದೆ. ಜೋರ್ಹತ್ನ ನಿಮತಿ ಘಾಟ್ನಿಂದ ಬ್ರಹ್ಮಪುತ್ರ ನದಿಗೆ ಅಡ್ಡಲಾಗಿರುವ ಮಜುಲಿಗೆ ದೋಣಿಯಲ್ಲಿ ಪ್ರಯಾಣವನ್ನು ಬೆಳೆಸಿದ್ರು. ಈ ಸಂದರ್ಭದಲ್ಲಿ ನದಿಯ ದಡದಲ್ಲಿ ಮಹಿಳಾ ಮಣಿಗಳಿಂದ ಅಸ್ಸಾಂನ ಸಾಂಪ್ರದಾಯಿಕ ನೃತ್ಯ ಗಮನ ಸೆಳೆಯಿತು. ಅಸ್ಸಾಂನ ಮಜುಲಿ ಜನರನ್ನ ಉದ್ದೇಶಿಸಿ ಮಾತನಾಡಿ, ಭಾರತೀಯ ಜನತಾ ಪಕ್ಷ ಆದಿವಾಸಿಗಳನ್ನು ಅರಣ್ಯಕ್ಕೆ ಸೀಮಿತಗೊಳಿಸೋದಕ್ಕೆ ಮತ್ತು ಶಿಕ್ಷಣ ಮತ್ತು ಅವಕಾಶಗಳಿಂದ ವಂಚಿತರಾಗೋದಕ್ಕೆ ಬಯಸತ್ತೆ ಅಂತ ಕಿಡಿಕಾರಿದ್ರು. ಒಂದು ದೇಶ ಒಂದು ಚುನಾವಣೆ ಎನ್ನುವ ಕಲ್ಪನೆ ಸಂವಿಧಾನಕ್ಕೆ ವಿರೋಧಿಯಾಗಿದೆ ಅಂತ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕಿಡಿಕಾರಿದ್ದಾರೆ. ಮಾಜಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ನೇತೃತ್ವದಲ್ಲಿ ರಚಿಸಲಾದ ಸಮಿತಿಯನ್ನ ತಕ್ಷಣ ವಿಸರ್ಜಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಈ ಸಮಿತಿ ಒಂದು ದೇಶ ಒಂದು ಚುನಾವಣೆ ಬಗ್ಗೆ ತಮ್ಮ ಸಲಹೆ ನೀಡುವಂತೆ ಖರ್ಗೆಗೆ ಪತ್ರವನ್ನು ಬರೆಯಲಾಗಿತ್ತು. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಉತ್ತರಾಖಂಡದ ಚಮೋಲಿಗೆ ಇವತ್ತು ಭೇಟಿ ನೀಡಿದ್ರು. ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಬಾರ್ಡರ್ ರೋಡ್ಸ್ ಆರ್ಗನೈಸೇಷನ್ ನಿರ್ಮಿಸಿದ 35 ಮೂಲಸೌಕರ್ಯ ಯೋಜನೆಗಳನ್ನು ಸಚಿವ ರಾಜನಾಥ್ ಸಿಂಗ್ ಚಾಲನೆ ನೀಡಿದ್ದಾರೆ. ಬಳಿಕ ಮಾತನಾಡಿದ ರಾಜನಾಥ್ ಸಿಂಗ್, ಕೆಲವು ಗಡಿ ರಾಜ್ಯಗಳಿಗೆ ಮಾತ್ರ ನೈಸರ್ಗಿಕ ವಿಕೋಪಗಳು ಸೀಮಿತವಾಗಿದ್ದು ಅದನ್ನು ನಿರ್ಲಕ್ಷಿಸಲಾಗುವುದಿಲ್ಲ. ರಕ್ಷಣಾ ಸಚಿವಾಲಯ ಅದನ್ನು ಬಹಳ ಗಂಭೀರವಾಗಿ ಪರಿಗಣಿಸಿದೆ ಅಂತ ಹೇಳಿದ್ದಾರೆ.
ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಲಕ್ನೋದಲ್ಲಿ ಕಬ್ಬು ಬೆಳೆಗಾರರೊಂದಿಗೆ ಸಂವಾದವನ್ನ ನಡೆಸಿದ್ರು. ಈ ವೇಳೆ ರೈತರೊಂದಿಗೆ ಮಾತನಾಡಿದೆ. ನಾವು ಸರ್ಕಾರ ರಚಿಸಿದಾಗ ರಾಜ್ಯದಲ್ಲಿ ಕೇವಲ 110 ಸಕ್ಕರೆ ಕಾರ್ಖಾನೆಗಳೇ ಇದ್ವು. ಅವುಗಳು ಕಾರ್ಯನಿರ್ವಹಿಸೋದಕ್ಕೆ ಹೆಣಗಾಡ್ತಾ ಇದ್ವು. ಇವತ್ತು ರಾಜ್ಯದಲ್ಲಿ 120 ಸಕ್ಕರೆ ಕಾರ್ಖಾನೆಗಳು ಕಾರ್ಯನಿರ್ವಹಿಸ್ತಾ ಇದೆ. ಕೋವಿಡ್-19 ಅಂತ ಮಹಾಮಾರಿಯಲ್ಲೂ ಕೂಡ ರೈತರಿಗೆ ಬೆಂಗಾವಲಾಗಿದ್ವಿ. ಕಳೆದ 5 ವರ್ಷದಲ್ಲಿ ನಾವು ರೈತರ ಬ್ಯಾಂಕ್ಗಳಿಗೆ ನೇರವಾಗಿ 7 ಲಕ್ಷ ಕೋಟಿ ರೂಪಾಯಿಗಳನ್ನು ನೀಡಿದ್ದೀವಿ ಅಂತ ಹೇಳಿದ್ದಾರೆ. ಖ್ಯಾತ ಹಾಲಿವುಡ್ ನಟಿ ಗಾಯಕಿಯಾಗಿರುವ ಮೇರಿ ಮಿಲ್ಬೇನ್ ಮತ್ತೊಮ್ಮೆ ಪ್ರಧಾನಿ ಮೋದಿಯನ್ನ ಹೊಗಳಿದ್ದಾರೆ. ಭಾರತಕ್ಕೆ ಪ್ರಧಾನಿ ಮೋದಿ ಅತ್ಯುತ್ತಮ ನಾಯಕ. ಅಮೆರಿಕದಲ್ಲಿ ಬಹಳಷ್ಟು ಜನ ಮತ್ತೆ ಪ್ರಧಾನಿಯಾಗಿ ಮೋದಿಯವರನ್ನು ನೋಡೋದಕ್ಕೆ ಬಯಸ್ತಾ ಇದ್ದಾರೆ. ಇದರಿಂದ 2 ದೇಶಗಳ ಸಂಬಂಧ ಮತ್ತಷ್ಟು ಬಲಗೊಳ್ಳುತ್ತೆ. ಅಮೆರಿಕದಲ್ಲಿ ಪ್ರಧಾನಿಗೆ ಸಾಕಷ್ಟು ಬೆಂಬಲ ಇದೆ. ಅನೇಕ ಜನರು ಪ್ರಧಾನಿ ಮೋದಿ ಮತ್ತೊಮ್ಮೆ ಪ್ರಧಾನಿ ಹುದ್ದೆಯನ್ನ ಅಲಂಕರಿಸೋದನ್ನ ನೋಡೋದಕ್ಕೆ ಬಯಸ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ದೆಹಲಿಯಲ್ಲಿ ದಟ್ಟ ಮಂಜು ಆವರಿಸಿದ್ರಿಂದ ವಿಮಾನ ಹಾರಾಟದಲ್ಲಿ ವ್ಯತ್ಯಯ ಉಂಟಾಗಿದೆ. ಇಂದಿರಾ ಗಾಂಧಿ ಏರ್ಪೋರ್ಟ್ನಲ್ಲಿ ರನ್ವೇ ಕಾಣಿಸದಷ್ಟು ದಟ್ಟ ಮಂಜು ಆವರಿಸಿದ್ರಿಂದ ವಿಮಾನ ಹಾರಾಟದಲ್ಲಿ ವಿಳಂಬ ಆಗಿದೆ. ಅಲ್ಲದೆ ಕೆಲ ವಿಮಾನಗಳ ಹಾರಾಟವನ್ನು ರದ್ದುಗೊಳಿಸಲಾಗಿದೆ. ದೆಹಲಿ ಸೇರಿದಂತೆ ಉತ್ತರ ಭಾರತದಲ್ಲಿ ದಟ್ಟ ಮಂಜಿನಿಂದ ಹಲವೆಡೆ ಶೂನ್ಯ ಗೋಚರತೆ ದಾಖಲಾಗಿದೆ. ಈ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕಾ ಕ್ರಮ ಕೈಗೊಳ್ಳುವಂತೆ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಇದಿಷ್ಟು ಈ ಹೊತ್ತಿನ ವಿಸ್ತಾರ ಎಕ್ಸ್ಪ್ರೆಸ್. ಅನುಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್. ಇದು ನಿಖರ ಜನಪರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.